ಎಲ್ಲರಿಗೂ ನಮಸ್ಕಾರ. ಮದುವೆ ಈ ಒಂದು ಪದ ಕೇಳಿದ ತಕ್ಷಣ ನಮ್ಮೆಲ್ಲರ ಮನಸ್ಸಲ್ಲಿ ಏನ್ ಬರುತ್ತೆ? ಎರಡು ಮನಸ್ಸುಗಳ ಮಿಲನ ಅಲ್ವಾ? ಒಂದು ಪವಿತ್ರವಾದ ಬಂಧ. ಆದರೆ ಇದೇ ಬಂಧ ವರದಕ್ಷಿಣೆ ಮತ್ತು ವಿಪರೀತ ಖರ್ಚಿನಿಂದಾಗಿ ಒಂದು ಶಾಪವಾಗಿ ಬದಲಾಗ್ತಿದೆ. ಸೇಕ್ರೆಡ್ ಯೂನಿಯನ್ ಅನ್ನೋ ಗ್ರಂಥವನ್ನ ಆಧರಿಸಿ ಈ ದುರಂತದ ಹಿಂದಿನ ಕಥೆಯನ್ನ ಇವತ್ತು ನೋಡೋಣ. ಸರಿ, ಹಾಗಿದ್ರೆ ಈ ಸಮಸ್ಯೆಯ ಆಳಕ್ಕೆ ಇಳಿದು ನೋಡೋಣ ಬನ್ನಿ. ಮೊದಲು ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಅಂದ್ರೆ ಅದರ ಆದರ್ಶ ಪರಿಕಲ್ಪನೆ ಏನಿತ್ತು ಮತ್ತು ಅದು ಇವತ್ತು ಹೇಗೆ ಭ್ರಷ್ಟಗೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಸಂಸ್ಕೃತಿಯಲ್ಲಿ ಮದುವೆಯನ್ನ ವಿವಾಹ ಯಜ್ಞ ಅಂತ ಕರೀತಿದ್ರು. ಯೋಚ್ನೆ ಮಾಡಿ, ಯಜ್ಞ ಅಂದ್ರೆ ಇದು ಕೇವಲ ಒಂದು ಫಂಕ್ಷನ್ ಅಥವಾ ಸಮಾರಂಭ ಅಲ್ಲ, ಬದಲಿಗೆ ಎರಡು ಆತ್ಮಗಳು ಒಂದಾಡಿ ಮಾಡುವ ಪವಿತ್ರವಾದ, ನಿಸ್ವಾರ್ಥವಾದ ಒಂದು ಆಧ್ಯಾತ್ಮಿಕ ಕ್ರಿಯೆ. ಇದರ ಮೂಲ ಉದ್ದೇಶವೇ ತ್ಯಾಗ ಮತ್ತು ಸಮರ್ಪಣೆ. ಆದರೆ ಈ ಆದರ್ಶಕ್ಕೂ ಇವತ್ತಿನ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮೂಲ ಗ್ರಂಥದಲ್ಲಿ ಬರುವ ಈ ಒಂದು ಘಟನೆ ಕೇಳಿದರೆ ಮೈ ಜುಮ್ ಅನ್ನುತ್ತೆ. ಅತ್ತೆ ಮಾವ ತಮ್ಮ ಸೊಸೆಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ರು. ಈ ಒಂದು ವಾಕ್ಯ ನಮ್ಮ ಸಮಾಜದ ಕಠೋರ ಸತ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇದೇ ನಮ್ಮನ್ನ ಮೊದಲನೇ ಮತ್ತು ಅತಿ ದೊಡ್ಡ ಸಮಸ್ಯೆಯ ಕಡೆಗೆ ಕರ್ಕೊಂಡ್ಹೋಗತ್ತೆ: ವರದಕ್ಷಿಣೆ ಸಂಬಂಧಿತ ಹಿಂಸೆ ಮತ್ತು ಸಾವುಗಳ ಭಯಾನಕವಾದ ಏರಿಕೆ. ಈ ಸ್ಲೈಡ್ ಮೇಲಿರೋ ನಂಬರ್ಸ್ ನೋಡಿ, ನಿಜಕ್ಕೂ ತಲೆ ತಿರುಗುತ್ತೆ. 1976ರಲ್ಲಿ 600, ಕೇವಲ 4 ವರ್ಷಗಳಲ್ಲಿ 1980ರ ಹೊತ್ತಿಗೆ ಈ ಸಂಖ್ಯೆ 4000ಕ್ಕೇರಿದೆ. ಅಂದ್ರೆ ಸರಿಸುಮಾರು 600%ಕ್ಕಿಂತಲೂ ಹೆಚ್ಚಿನ ಏರಿಕೆ. ನಂಬುಕ್ಕಾಗುತ್ತಾ? ಹಾಗಾದ್ರೆ ಇಂಥ ಕ್ರೌರ್ಯದ ಹಿಂದೆ ಇರೋ ಸೈಕಾಲಜಿ ಏನು? ಯಾಕೆ ಹೀಗೆಲ್ಲ ಆಗುತ್ತೆ? ಇದಕ್ಕೆ ಮೂಲ ಗ್ರಂಥವನ್ನು ಆಶ್ಚರ್ಯಕರವಾದ ವಿಶ್ಲೇಷಣೆ ಕೊಡುತ್ತೆ. ಈ ಸ್ಲೈಡ್ನಲ್ಲಿರೋ ವಿಪರ್ಯಾಸವನ್ನೊಮ್ಮೆ ಗಮನಿಸಿ. ಒಬ್ಬನೇ ವ್ಯಕ್ತಿ, ಎರಡು ಬೇರೆ ಬೇರೆ ಸಂದರ್ಭ. ತನ್ನ ಮಗಳ ಮದುವೆ ಟೈಮ್ನಲ್ಲಿ ವರದಕ್ಷಿಣೆ ಅನ್ನೋದು ಒಂದು ರಾಕ್ಷಸಿ ಪದ್ಧತಿ, ಇದನ್ನ ನಿಲ್ಸ್ಲೇಬೇಕು ಅಂತ ದೊಡ್ಡದಾದ ಭಾಷಣ ಮಾಡ್ತಾರೆ. ಆದರೆ ಅದೇ ವ್ಯಕ್ತಿ ತನ್ನ ಮಗನ ಮದುವೆ ಬಂದಾಗ ನನ್ನ ಮಗಳಿಗೆ ಖರ್ಚು ಮಾಡಿದ್ದೆಲ್ಲ ಬಡ್ಡಿ ಸಮೇತ ವಾಪಸ್ ಬರ್ಬೇಕು ಅಂತ ಲೆಕ್ಕ ಹಾಕ್ತಾನೆ. ನೋಡಿ, ಈ ಡಬಲ್ ಸ್ಟ್ಯಾಂಡರ್ಡ್, ಈ ಬೂಟಾಟಿಕೆಯೇ ಇಡೀ ಸಮಸ್ಯೆಯ ಬೇರು. ಸರಿ, ಈಗ ನೇರ ಹಿಂಸೆಯ ವಿಷಯದಿಂದ ಸ್ವಲ್ಪ ಆಚೆ ಬಂದು ಇನ್ನೊಂದು ದೊಡ್ಡ ಸಮಸ್ಯೆಯನ್ನ ನೋಡೋಣ. ಅದುವೇ ಮದುವೆಯ ವಿಪರೀತ ಖರ್ಚುಗಳು. ಇದು ಹೇಗೆ ಇಡೀ ಕುಟುಂಬಗಳನ್ನೇ ಆರ್ಥಿಕವಾಗಿ ಸರ್ವನಾಶ ಮಾಡ್ತಿದೆ ಅನ್ನೋದನ್ನ ನೋಡೋಣ. ಮೂಲ ಗ್ರಂಥದಲ್ಲಿ ಇದಕ್ಕೊಂದು ಬಹಳ ಅದ್ಭುತವಾದ ಪದ ಇದೆ: ವಿವಾಹೋನ್ಮಾದ, ಅಂದ್ರೆ ವೆಡ್ಡಿಂಗ್ ಮ್ಯಾಡ್ನೆಸ್ ಅಥವಾ ಮದುವೆಯ ಹುಚ್ಚು. ಸಮಾಜದಲ್ಲಿ ಈ ವೈಭವದ, ದುಂದುವೆಚ್ಚದ ಮದುವೆಗಳ ಬಗ್ಗೆ ಇರೋ ಗೀಳನ್ನ ಈ ಒಂದೇ ಒಂದು ಪದ ಹಿಡ್ದಿಡುತ್ತೆ. ಹಾಗಾದ್ರೆ ಆ ಕಾಲದಲ್ಲಿ ಭಾರತದಲ್ಲಿ ಮದುವೆಗಳಿಗೋಸ್ಕರ 1 ವರ್ಷದಲ್ಲಿ ಎಷ್ಟು ಖರ್ಚಾಗ್ತಿತ್ತು ಅಂತ ಅಂದಾಜಿದ್ಯಾ? ಕೇಳಿದ್ರೆ ಶಾಕ್ ಆಗ್ತೀರಾ. ಬರೋಬ್ಬರಿ 280 ಬಿಲಿಯನ್ ರೂಪಾಯಿಗಳು. ಇದೇನು ಸಣ್ಣ ಮೊತ್ತ ಅಲ್ವೇ ಅಲ್ಲ. ಈ 280 ಬಿಲಿಯನ್ ಅಂದ್ರೆ ಎಷ್ಟು ದೊಡ್ಡ ಮೊತ್ತ ಅಂತ ಅರ್ಥ ಮಾಡ್ಕೋಬೇಕಾ? ಈ ಹೋಲಿಕೆ ನೋಡಿ ಸಾಕು. ಆ ಕಾಲದಲ್ಲಿ ಇದು ನಮ್ಮ ದೇಶದ ಇಡೀ ವರ್ಷದ ಬಜೆಟ್ಗಿಂತ 5 ಪಟ್ಟು, ಹೌದು 5 ಟೈಮ್ಸ್ ಹೆಚ್ಚಾಗಿತ್ತು. ಯೋಚ್ನೆ ಮಾಡಿ, ದೇಶದ ಬಜೆಟ್ಗಿಂತ 5 ಪಟ್ಟು ಹೆಚ್ಚು ಹಣವನ್ನ ಕೇವಲ ಮದುವೆಗಳಿಗೆ ಸುರಿಯಲಾಗ್ತಿತ್ತು ಅಂದ್ರೆ ಇದು ಎಂಥ ಆಘಾತಕಾರಿ ವಿಷಯ ಅಲ್ವಾ? ಸರಿ, ಇಷ್ಟೊಂದ್ ಹಣ ಎಲ್ಲಿಗ್ ಹೋಗುತ್ತೆ? ವರದಕ್ಷಿಣೆಗೆನಾ? ಇಲ್ಲ, ಇಲ್ಲೇ ಇರೋದು ಅಚ್ಚರಿಯ ವಿಷಯ. ನೋಡಿ, ನೇರವಾಗಿ ಕೊಡುವ ನಗದು ವರದಕ್ಷಿಣೆ ಇದೆಯಲ್ಲ, ಅದು ಒಟ್ಟು ಖರ್ಚಿನ ಕೇವಲ 25% ಅಷ್ಟೇ, ಅಂದ್ರೆ ಕಾಲ್ಭಾಗ. ಹಾಗಿದ್ರೆ ಉಳಿದ 75%, ಅಂದ್ರೆ ಮುಕ್ಕಾಲು ಭಾಗದಷ್ಟು ಹಣ ಎಲ್ಲಿಗ್ ಹೋಗುತ್ತೆ? ಸಮಾಜಕ್ಕೆ ತೋರ್ಸ್ಕೊಳ್ಳೋಕೆ ಮಾಡೋ ಪ್ರದರ್ಶನ, ಆಡಂಬರ, ಭರ್ಜರಿ ಊಟ, ಅಲಂಕಾರ, ಮ್ಯೂಸಿಕ್, ಗಿಫ್ಟ್ಗಳು, ಈ ಥರದ ದುಂದುವೆಚ್ಚಕ್ಕೆ. ಹಾಗಾದ್ರೆ ಈ ವಿವಾಹೋನ್ಮಾದದಿಂದ ಯಾರಿಗಾದ್ರೂ ಲಾಭ ಇದೆಯಾ? ಖಂಡಿತ ಇಲ್ಲ. ಈ ಸ್ಲೈಡ್ ಅದನ್ನೇ ಸ್ಪಷ್ಟವಾಗಿ ಹೇಳ್ತಿದೆ. ನೋಡಿ, ವಧುವಿನ ಕಡೆಯವರು ವರದಕ್ಷಿಣೆ ಕೊಡ್ಬೇಕು, ವರನ ಕಡೆಯವರಿಗೆ ಭರ್ಜರಿ ಸತ್ಕಾರ ಮಾಡ್ಬೇಕು ಅಂತ ಸಾಲದ ಸುಳಿಗೆ ಸಿಲುಕ್ತಾರೆ. ಇನ್ನೊಂದ್ ಕಡೆ ವರನ ಕಡೆಯವರು ತಮ್ಮ ಸ್ಟೇಟಸ್ ತೋರಿಸ್ಕೊಳ್ಳೋಕೆ ಮೆರವಣಿಗೆ, ಲೈಟಿಂಗ್ಸ್, ಬ್ಯಾಂಡ್, ಗಿಫ್ಟ್ ಅಂತ ತಮಗೆ ಸಿಕ್ಕಿದ್ದಕ್ಕಿಂತ ಹೆಚ್ಚು ಖರ್ಚು ಮಾಡಿ ಅವರೂ ಸಾಲದಲ್ಲಿ ಮುಳುಗ್ತಾರೆ. ಕೊನೆಗೇನಾಯ್ತು? ಎರಡೂ ಕುಟುಂಬಗಳು ಸೋತುವು. ಇದೊಂದು ನೋ ವಿನ್ ಸಿಚುವೇಶನ್. ಎಲ್ಲರಿಗೂ ಗೊತ್ತು ಇದು ತಪ್ಪು ಅಂತ. ಆದ್ರೂ ಈ ಕೆಟ್ಟ ಸಂಪ್ರದಾಯಗಳು ಯಾಕೆ ಇನ್ನೂ ನಮ್ಮನ್ನ ಬಿಟ್ಟು ಹೋಗ್ತಿಲ್ಲ? ಇದ್ರ ಹಿಂದಿನ ಸೋಷಲ್ ಮತ್ತು ಸೈಕಲಾಜಿಕಲ್ ಕಾರಣಗಳನ್ನ ಗ್ರಂಥ ಬಹಳ ಚೆನ್ನಾಗಿ ವಿವರಿಸುತ್ತೆ. ಈ ಜಡತ್ವಕ್ಕೆ, ಈ ಬದಲಾಗದೇ ಇರೋ ಸ್ಥಿತಿಗೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ, 4 ಜನ ಏನಂತಾರೆ, ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಸಮಾಜದ ಭಯ.
ಎರಡನೇದು ಈ ಸಂಪ್ರದಾಯವನ್ನ ಮುರಿದು ನಿಲ್ಲುವ ಧೈರ್ಯ ಇಲ್ದಿರೋದು. ಅದರ ಜೊತೆಗೆ ಎಲ್ಲರೂ ಹೀಗೆ ಮಾಡ್ತಿದ್ದಾರೆ, ನಾನೂ ಮಾಡ್ತೀನಿ ಅನ್ನೋ ಒಂದು ಕುರಿ ಮನೋಭಾವ. ದುರಾಸೆ, ಬೂಟಾಟಿಕೆ ಇವೆಲ್ಲವೂ ನಮ್ಮ ತರ್ಕವನ್ನೇ ಮೀರಿ ನಿಲ್ಲುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನದ ಇಂಥ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ವಿವೇಕವನ್ನ ಅಂದ್ರೆ ಸ್ವಂತ ಆಲೋಚನಾ ಶಕ್ತಿಯನ್ನೇ ಬಳಸದೇ ಇರೋದು. ಮದುವೆಯ ಈ ಆಡಂಬರದ ಹಿಂದೆ ಅಡಗಿರೋ ನೋವನ್ನ ಲೇಖಕರು ಒಂದು ಅದ್ಭುತವಾದ ರೂಪಕದ ಮೂಲಕ ಹೇಳ್ತಾರೆ. ಒಳಗೆ ಕೇಳೋ ಯಾತನಾಮಯ ಚೀತ್ಕಾರವನ್ನ ಪ್ರಾಣಿ ಬಲಿಗಾಗಿ ನಡೆಸೋ ಮೂರ್ಖ ಹಬ್ಬಕ್ಕೆ ಹೋಲಿಸಬಹುದು ಅಂತ. ಅಂದ್ರೆ ಹೊರ್ಗಡೆ ನೋಡೋಕೆ ಹಬ್ಬ, ಸಂಭ್ರಮ, ಆದ್ರೆ ಒಳಗಡೆ ಮಾತ್ರ ನೋವು, ಸಂಕಟ. ಎಷ್ಟೆಲ್ಲ ಸಮಸ್ಯೆಗಳನ್ನ ನೋಡಿದ್ವಿ, ಆದ್ರೆ ಎಲ್ಲವೂ ಕತ್ತಲಲ್ಲ, ಒಂದು ಆಶಾಕಿರಣ ಕೂಡ ಇದೆ. ಬನ್ನಿ ಈಗ ಈ ಪದ್ಧತಿಯ ವಿರುದ್ಧ ನಡೆದ ದಂಗೆ ಮತ್ತು ಬದಲಾವಣೆಯ ಪ್ರಯತ್ನಗಳತ್ತ ಗಮನಹರಿಸೋಣ. ಲೇಖಕರ ಪ್ರಕಾರ ಈ ಕೆಟ್ಟ ಸಂಪ್ರದಾಯದ ವಿಷವರ್ತುಲವನ್ನ ಮುರಿಬೇಕಾದ್ರೆ ನಮ್ಗೆ 2 ವಿಷಯಗಳು ಬೇಕೇ ಬೇಕು. ಒಂದು ವಿವೇಕ್ ಅಂದ್ರೆ ಸರಿ ತಪ್ಪುಗಳನ್ನ ಅರಿಯುವ ತರ್ಕ. ಇನ್ನೊಂದು ಸಾಹಸ್ ಅಂದ್ರೆ ಆ ತರ್ಕದಂತೆ ನಡೆಯುವ ಧೈರ್ಯ. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಅಲ್ಲಾವಲಪುರ್ ಕ್ರಾಂತಿ. ಇದು ಹೇಗೆ ಶುರುವಾಯಿತು ನೋಡಿ. ಒಬ್ಬ ರೈತ ತನ್ನ ಹೆಣ್ಣಿಮಕ್ಕಳ ಮದುವೆ ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಕುಸಿದ್ಬೀಳ್ತಾನೆ. ಇದೇ ಸ್ಪಾರ್ಕ್. ಇದನ್ನ ನೋಡಿದ ಗ್ರಾಮಸ್ಥರು ಒಂದು ಚಹಾ ಅಂಗಡಿಯಲ್ಲಿ ಈ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಚರ್ಚೆ ಅಲ್ಲಿಗೆ ನಿಲ್ಲಲ್ಲ. ಇಡೀ ಸಮುದಾಯ ಒಂದೆಡೆ ಸೇರಿ ವರದಕ್ಷಿಣೆಯನ್ನ ಕೊನೆಗಾಣಿಸ್ತೀವಿ ಅಂತ ಸಾಮೂಹಿಕವಾಗಿ ಪ್ರತಿಜ್ಞೆ ಮಾಡ್ತಾರೆ. ನೋಡಿ, ಈ ಚಳುವಳಿ ಅಲ್ಲಿಂದ ಬೆಳೆದು ಸುತ್ತಮುತ್ತಲಿನ 1300 ಹಳ್ಳಿಗಳಿಗೆ ಹರಡುತ್ತೆ. ಕೊನೆಗೆ ಅವರೆಲ್ಲ ಸೇರಿ ಒಂದು ಕಡ್ಡಾಯ ನಿಯಮವನ್ನೇ ಜಾರಿಗೆ ತರ್ತಾರೆ. ಮದುವೆಗೆ ಗರಿಷ್ಠ 11 ಜನ ಅತಿಥಿಗಳು ಮತ್ತೆ ಉಡುಗೊರೆ ಕೇವಲ 101 ರೂಪಾಯಿ. ಇದು ಸಾಂಕೇತಿಕ ಅಷ್ಟೇ. ನೋಡಿ, ಸಾಮೂಹಿಕ ಶಕ್ತಿ ಎಂಥ ಬದಲಾವಣೆ ತರಬಹುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಇಷ್ಟೇ ಅಲ್ಲ, ಬೇರೆ ರೀತಿಯ ಪ್ರತಿರೋಧಗಳು ಕೂಡ ದಾಖಲಾಗಿವೆ. ವರದಕ್ಷಿಣೆ ಕೊಡೋಕೆ ಆಗ್ದಿರೋ ಕುಟುಂಬಗಳು ಬಲವಂತವಾಗಿ ಪ್ರತಿಭಟನಾ ಮದುವೆಗಳನ್ನೇ ನಡೆಸಿದ ವರದಿಗಳಿವೆ. ಅಷ್ಟೇ ಅಲ್ಲ, ವರದಕ್ಷಿಣೆ ಕಡಿಮೆ ಆಯ್ತು ಅಂತ ಮದುವೆ ನಿರಾಕರಿಸಿದ ವರನಿಗೆ ಸಾರ್ವಜನಿಕವಾಗಿ ಅವಮಾನ ಮಾಡ್ತೀವಿ ಅಂತ ಹಳ್ಳಿಯ ಯುವಕರು ಎಚ್ಚರಿಕೆ ಕೊಟ್ಟ ಘಟನೆಗಳು ನಡೆದಿವೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಪ್ರಮುಖ ಪ್ರಶ್ನೆ ಇದೆ. ಒಂದ್ ವೇಳೆ ಈ ಮದುವೆಯ ಖರ್ಚು ಇದೆಯಲ್ಲ, ಅದು ಒಂದು ಕುಟುಂಬದ ಅತಿ ದೊಡ್ಡ ಸಾಲ ಆಗೋ ಬದಲು ಆ ಹೊಸದಾಗಿ ಮದುವೆಯಾದ ದಂಪತಿಯ ಜೀವನದ ಮೊದಲ ಹೂಡಿಕೆ ಆದ್ರೆ, ಅವರ ಭವಿಷ್ಯಕ್ಕೆ ಅಡಿಪಾಯ ಆದ್ರೆ ಹೇಗಿರುತ್ತೆ? ಇದ್ರ ಬಗ್ಗೆ ಒಮ್ಮೆ ಯೋಚಿಸೋಣ.